ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿದೆ ಇವತ್ತು ನಿನ್ನ ಜೊತೆ ನನ್ನ ಕತೆ. ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಇನ್ನು ಅಜಿತ್ ಕೈಗೆ ಪ್ರಸಾದಿ ಸಿಗಾಕೊಂಡಿದ್ದಾಯಿತು, ಹಾಗಾಗಿ ನೋಡೋಣ ಕೊನೆವರೆಗೂ ಏನಾಗುತ್ತೆ ಏನು ಕತೆ ಅಂತೇಳಿ. ಪ್ರಸಾದಿಗೆ ಗೊತ್ತಾಗೋ ಟೈಮ್ ಹತ್ರ ಬಂದಿದೆ, ಭೂಮಿನೇ ಅಜಿತ್ನ ಹೆಂಡ್ತಿ ಅಂತ ಹೇಳ್ಬಿಟ್ಟು. ಇನ್ನು ಅಜ್ಜಿ ಕೂಡ ಗೊತ್ತಾಗಬೇಕಷ್ಟೆ. ಇನ್ನು ಫೈನಲಿ ಇಲ್ಲಿ ಎಲ್ಲರೂ ಊಟ ಮಾಡ್ತಿರ್ತಾರಲ್ವ, ನೀರಿರೋದಿಲ್ಲ, ನೀರಿಗೋಸ್ಕರ ಬಿಕ್ಲಿಕ್ಕೆ ಬಂದಿರುತ್ತೆ ಪ್ರಸಾದಿಗೆ. ಹಾಗಾಗಿ ನೀರೆಲ್ಲಾರ ಸಿಗುತ್ತಾ ಅಂತ ಹೇಳ್ಬಿಟ್ಟು ತೊಗೊಳೋಣ ಅಂತೇಳಿ ಬಂದಿರ್ತಾನೆ ಪ್ರಸಾದಿ. ಅಲ್ಲಿ ಒಬ್ಬರು ತೆಂಗಿನ ಮರದ ಹತ್ರ ಒಂದು ಬಾನೆನ ಎಂಡ ರೆಡಿ ಮಾಡಿ ಇಟ್ಟಿರ್ತಾರೆ. ಅದನ್ನು ನೀರಂತ ಹೇಳ್ಬಿಟ್ಟು, ಅಯ್ಯೋ ದೇವರೇ ಕರುಣಿಸ್ಬಿಟ್ಟಿಯಲ್ಲಪ್ಪ, ಹೇಗೋ ನನಗೆ ಏನು ಮಾಡೋದು ಈ ತೋಟದಲ್ಲಿ ಎಲ್ಲಿ ನೀರು ಹುಡಿಕೊಬರೋದು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಬಿಂದಿಗೆನೇ ತಂದು ಇಟ್ಬಿಟ್ಟಿದ್ಯಾ ಭಗವಂತ ಅಂತೇಳಿ ಆ ಬಿಂದಿಗೆನೇ ಎತ್ಕೊಂಡು ನೀರು ಅಂತ ಹೇಳ್ಬಿಟ್ಟು ಪ್ರಸಾದಿ ಹೋಗ್ತಾನೆ ಅಲ್ಲಿ ಊಟ ಮಾಡೋ ಹತ್ರ. ಕೈ ಮುಗಿದ್ಬಿಟ್ಟು ಆ ತೆಂಗಿನ ಮರಕ್ಕೆಲ್ಲ. ಇನ್ನೇನು ಅಲ್ಲಿ ಯಾರೋ ಬಂದುಬಿಟ್ಟು, ಅಯ್ಯೋ ಇಲ್ಲಿ ಎಂಡನ ಇಟ್ಟಿದ್ರೆ ನಾನು ಯಾರೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರಲ್ಲ ಅಂತೇಳಿ ಒಬ್ಬರು ವ್ಯಕ್ತಿ ಹಂಗೆ ಹೇಳ್ತಾರೆ. ಅದು ಎಂಡ ಆಗಿರುತ್ತೆ. ಫೈನಲಿ ಇಲ್ಲಿ ಊಟ ಮಾಡೋ ಹತ್ರ ತೊಗೊಂಡು ಬರ್ತಾನೆ. ಊಟ ಮಾಡೋ ಹತ್ರ ತೊಗೊಂಡು ಬಂದುಬಿಟ್ಟು ಎಲ್ಲರಿಗೂ ನೀರು ಸಿಕ್ತು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಅಜಿತ್ ಇದ್ಕೊಂಡು ಎಲ್ಪ್ ಮಾಡಬೇಕಾ ಬಿಂದಿಗೆನ ಇಳಿಸೋಕ್ಕೆ ಅಂತ ಅಂದಾಗ, ಇಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಚೊಂಬಿರುತ್ತೆ ಮಣ್ಣಿನ ಕುಡಿಕೆ, ಅದನ್ನು ತೊಗೊಂಡು ಫಸ್ಟ್ ತುಂಬಾ ಸ್ವೀಟಾಗಿದೆ ನೀರು ಅಂತ ಕೂಡ ಎಲ್ಲರಿಗೂ ಹೇಳ್ತಾನೆ. ಈ ತೋಟದಲ್ಲಿ ಇಷ್ಟು ಚೆನ್ನಾಗಿ ಎಳ್ಳೀರು ಥರ ಇದೆಯಲ್ಲ, ಇದು ಒಂಥರ ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ಕುಡಿತಾನೆ, ಟೇಸ್ಟ್ ಮಾಡ್ತಾನೆ. ಮತ್ತು ಆಮೇಲೆ ಒಂದು ಸ್ವಲ್ಪ ನೀವು ಕುಡೀರಿ ಸತ್ಯಣ್ಣ ಫಸ್ಟು ಅಂತೇಳಿ ಸತ್ಯಣ್ಣಂಗೆ ಕುಡ್ಸೋಕೆ ಹೋಗ್ತಾನೆ. ಅವನು ಸ್ವಲ್ಪ ಕುಡಿತಾನೆ ಸತ್ಯಣ್ಣ. ಮತ್ತು ಅದಾದಮೇಲೆ ಇಲ್ಲಿ ಸುಂದ್ರಿ ಕುಡ್ಸೋಕೆ ಬರ್ತಾನೆ, ತಗ ಕುಡಿ ನೀನು ಅಂತ ಹೇಳ್ಬಿಟ್ಟು. ಅವಳು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅದಾದಮೇಲೆ ಫೈನಲಿ ಇವರು ಭೂಮಿನೂ ಅಜಿತ್ ಕೂಡ ಕುಡಿಬೇಕಲ್ವಾ. ಭೂಮಿಗೆ ಕೊಡ್ತಾನೆ, ತಗ ಭೂಮಿ ನೀನು ಕುಡಿ ಅಂತೇಳಿ, ಅಂದರೆ ಮನಸ್ವಿನಿ ಅಂತ ಹೇಳ್ಬಿಟ್ಟು. ಅವಳು ಕುಡಿದು ತುಂಬ ಚೆನ್ನಾಗಿದೆ, ನಿಜಾನೇ ಸ್ವೀಟ್ ಆಗಿದೆ ನೀರು ಕೂಡ ಅಂತ ಹೇಳಿ ಅವಳು ಕುಡ್ಕೋತಾಳೆ. ಅದಾದಮೇಲೆ ಹೌದಾ ಅಂತ ಹೇಳ್ಬಿಟ್ಟು ಭೂಮಿ ಹತ್ರ ಅಜಿತ್ ಕೂಡ ಇಸ್ಕೊಂಡು ಅವನು ಕೂಡ ಕುಡಿಯೋಕ್ಕೆ ಶುರು ಮಾಡ್ತಾನೆ. ಅದು ಸಿಕ್ಕಾಪಟ್ಟೆ ಸ್ವೀಟಾಗಿರುತ್ತೆ, ಎಂಡ ಅಲ್ವಾ, ಹಾಗಾಗಿ. ಬಟ್ ಟೇಸ್ಟ್ ನನಗೇನು ಗೊತ್ತಿಲ್ಲ, ಅದರಲ್ಲಿ ಹೇಳೋದು ನಾನು ಹೇಳ್ತಾ ಇದ್ದೀನಿ. ಇನ್ನೇನು ಅದೆಲ್ಲ ಆದಮೇಲೆ ಫೈನಲಿ ಎಲ್ಲರೂ ಕುಡಿದ್ಬಿಡ್ತಾರೆ. ಸಖತ್ತಾಗಿದೆ ಅಂತ ಒಬ್ರಿಗೊಬ್ರು ಇಸ್ಕೊಂಡು ಹೆಲ್ಪ್ ಮಾಡ್ಕೊಂಡು ಕುಡಿತಾರೆ. ನಾನು ನಿನ್ನಿಂದಲೂ ಕುಡಿಬೇಕು ಅಂತೇಳಿ ಪ್ರಸಾದ ಇಸ್ಕೊಂಡು ಮತ್ತೆ ಭೂಮಿ ಹತ್ರ ಅವನು ಕುಡಿಯೋಕ್ಕೆ ಶುರು ಮಾಡ್ಕೊತಾನೆ. ಇದೇ ರೀತಿ ಒಬ್ರಿಗೊಬ್ರು ಸುಮ್ಮನೆ ತುಂಬ ಚೆನ್ನಾಗಿದೆ ಅಂತ. ಸತ್ಯಣ್ಣ ಕೂಡ ಅಷ್ಟೇ, ಅವಾಗ ನೀನು ಕೊಟ್ಟಿರೋ ಒಂದು ಇದಕ್ಕೆ ನಾನು ಸ್ವಲ್ಪ ಕುಡಿದೆ, ಇನ್ನೊಂದು ಸರಿ ಟೇಸ್ಟ್ ಮಾಡ್ತೀನಿ ಅಂತ ಅವರು ಇಸ್ಕೊಂಡು ಚೆನ್ನಾಗಿ ಕುಡಿದ್ಬಿಡ್ತಾರೆ. ಆ ಬಿಂದಿಗೆಲಿರೋ ಒಂದು ಎಂಡನ ಎಲ್ಲರೂ ಕೂಡ ಸೇರಿಸಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಕುಡಿದ್ಬಿಡ್ತಾರೆ. ಕುಡಿದಿದ್ದಾದ್ಮೇಲೆ ನಾವು ಫೈನಲಿ ಈಗ ಮತ್ತೆ ಬರುತ್ತಲ್ವ, ಒಂಥರ ತಲೆಯೆಲ್ಲ ತಿರಿದಂಗೆ ಆಗ್ಬಿಡುತ್ತೆ ಅವ್ರಿಗೆ. ಮತ್ತು ಇನ್ನು ಅಲ್ಲಿ ಹುಲಿ ಇರುತ್ತಲ್ವ ಗೊಂಬೆನ, ಅದನ್ನ ಇಸ್ಕೊಂಡು ಊಟ ಮಾಡು ಅಂತೇಳಿ ತಟ್ಟೆಲಿ ಊಟ ಮಾಡಿಸ್ತಾ ಇರ್ತಾನೆ ಯಾರು ಪ್ರಸಾದಿ. ನೀರು ಕುಡಿ ಅಂತೇಳಿ ಎಂಡನೂ ಕೂಡ ಕುಡ್ಸೋಕೆ ಹೋಗ್ತಾನೆ. ಇನ್ನು ಅದೆಲ್ಲ ಆದಮೇಲೆ ಒಬ್ರಿಗೊಬ್ರು ಆಲ್ರೆಡಿ ಎಲ್ಲ ಟಯರ್ಡ್ ಆಗಿಬಿಟ್ಟಿರ್ತಾರೆ, ಅಂದರೆ ಟೈಟ್ ಆಗಿರ್ತಾರೆ ಕೂಡ್ಕೊಂಡು ಎಣ್ಣೆನ, ಒಬ್ರಿಗೊಬ್ರು ಕಣ್ತಿರುಗ್ತಾ ಇರುತ್ತೆ. ಅದೆಲ್ಲ ಆದಮೇಲೆ ಭೂಮಿ ಕೂಡ ಚೆನ್ನಾಗಿ ಇನ್ನೂ ಇಸ್ಕೊಂಡು ಗ್ಲಾಸಲ್ಲಿ ಕೂಡ ಕುಡಿತಾ ಇರ್ತಾಳೆ. ಎಲ್ಲ ಮುಗಿಯೋವರೆಗೂ ಬಿಡೋದಿಲ್ಲ, ಅಷ್ಟೆಲ್ಲ ಕುಡ್ದಾಕ್ಬಿಡ್ತಾರೆ ಎಲ್ಲರೂ ಕೂಡ ಸೇರಿ. ಅದೆಲ್ಲ ಆದಮೇಲೆ ಒಂದು ರೆಕಾರ್ಡ್ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ರೆಕಾರ್ಡ್ನ ಹಾಕ್ತಾನೆ ಯಾರು ಪ್ರಸಾದಿ. ಇನ್ನು ಇಲ್ಲಿ ಒಂದು ಕಡೆ ಇವರು ಸಗಣಿದು ಗೋಡೆಗೆ ತೊಟ್ಟಬೇಕಂತ ಅಜ್ಜಿ ಹೇಳಿರ್ತಾರಲ್ವ, ಅಂಜುನೂ ದೇವಿಯನಿಬ್ಬರು ಕೂಡ ಅದನ್ನು ತಡ್ತಾ ಇರ್ತಾರೆ. ಹಿಂಗೆ ಎತ್ತಿ ಎಸಿತಾರೆ, ಅದು ಹಿಂದಕ್ಕೆ ಬಂದುಬಿಡುತ್ತೆ. ಆವಾಗ ಚಂದ್ರಿಕಾ ಹೇಳ್ತಾರೆ, ಅದನ್ನು ಉಂಡೆ ಮಾಡಿಕೊಂಡು ಗೋಡೆಗೆ ಹಾಕಿಬಿಟ್ಟು ಚಪಾತಿ ತಡ್ತೀವಲ್ಲ ಆ ರೀತಿ ನಿಧಾನ ತಟ್ಟಿ ಅದೇ ಅಂಟ್ಕೊಳ್ಳುತ್ತೆ ಅಂತೇಳಿ ಹೇಳ್ಕೊಡ್ತಾರೆ ಚಂದ್ರಿಕಾ. ಆಯಿತು ಅಂತ ಹೇಳ್ಬಿಟ್ಟು ಅವಳು ಕೂಡ ತೊಟ್ಟಕ್ಕೆ ಶುರು ಮಾಡ್ತಾಳೆ ದೇವಿಯಾನಿ. ಇನ್ನು ಬಿಡ್ತಾರೆ ಅಜ್ಜಿ, ಎಲ್ಲ ಮಾಡಿಸ್ತಾರೆ. ಅದಾದಮೇಲೆ ಇಲ್ಲಿ ಒಂದು ಕಡೆ ಇವಳು ಮನಸ್ವಿನಿ, ಅಂದರೆ ಡೂಪ್ಲಿಕೇಟ್ ಮನಸ್ವಿನಿ ನೋಡ್ಕೊಂಡು ನಿಂತಿರಬೇಕಾದಾಗ ಇವ್ರಿಗೆ ಆಗಬೇಕಾಗಿದೆ ಅಂತ ನಗ್ತಾ ಇರ್ತಾಳೆ. ಅದನ್ನು ಅಂಜು ನೋಡ್ತಾಳೆ. ಮಾಮ್ ಅವಳು ನೋಡಿ ಹೆಂಗೆ ನಗ್ತಿದ್ದಾಳೆ ನಮ್ಮನ್ನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಂಜು. ಇನ್ನು ದೇವಿಯನಿ ಸುಮ್ಮನೆ ಬಿಡ್ತಾಳೆ, ತಗ್ಲಾಕ್ ಕೊಡ್ತಾಳೆ ನಿಂಗವಜ್ಜಿಗೆ. ಅದನ್ನು ನೋಡಿ ಅವಳು ಕೂಡ, ಅಮ್ಮ ಅಲ್ಲಿ ನೋಡು ಹೆಂಗೆ ನಿಂತಿದ್ದಾಳೆ ಮನಸ್ವಿನಿ, ಅವಳಿಗೂ ಕೂಡ ಹೇಳಮ್ಮ, ಅವಳು ಕೂಡ ಕಲ್ತ್ಕೊಳ್ಳಿ ಅಂತ ಹೇಳಿದಾಗ, ಬಾರೆ ಇಲ್ಲಿ ಅಂತೇಳಿ ಕರೆದುಬಿಟ್ಟು ಅವ್ರಿಗೊಂದು ಹೆಸರಿಕ್ಕಿರ್ತಾಳಲ್ವ ಮನಸ್ವಿನಿಗೆ, ಆ ಹೆಸರಲ್ಲಿ ಕೂಗ್ತಾಳೆ. ನನ್ನ ತಗ್ಲಾಕ್ಸಿದ್ರು ಅಂತ ಹೇಳ್ಬಿಟ್ಟು ಮನಸ್ವಿನಿ ಹೋಗಿ ನಿಂತ್ಕೊತಾಳೆ. ನಿಂತ್ಕೊಂಡ ತಕ್ಷಣ ಏನು ಅಜ್ಜಿ ಅಂತೇಳಿ ಕೇಳಿದಾಗ, ಏನೇ ನಿಂತಿದ್ಯಾ, ಬಂದು ನೀನು ಕೂಡ ಸಗಣಿ ತಟ್ಟೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಚಂದ್ರಿಕಾ ಕೂಡ ಹಾಗೆ ಹೇಳ್ತಾಳೆ, ಹೋಗಮ್ಮ ನೀನು ಟ್ರೈನಿಂಗ್ ಎಲ್ಲ ಮಾಡು, ಚೆನ್ನಾಗಿ ಕಲ್ತ್ಕೊ ನೀನು ಕೂಡ ಅಂತ ಹೇಳ್ಬಿಟ್ಟು ಹೇಳಿದಾಗ, ನನಗೆ ಅದೆಲ್ಲ ಬರಲ್ಲ ನನಗೆ ಅಂತ ಹೇಳಿ ಮನಸ್ವಿನಿ ಹೇಳ್ತಾಳೆ. ಅವ್ರಿಗೂ ಬರ್ತಿರ್ಲಿಲ್ಲ, ಅವ್ರಿಗೂ ನಾನೇ ಹೇಳ್ಕೊಟ್ಟು ಕಳಿಸ್ತಾ
ಓದ್ತಾ ಇದ್ದೀನಿ ಅಂತ ಕೂಡ ಅಜ್ಜಿ ಹೇಳ್ತಾರೆ, ನಿಂಗವಜ್ಜಿ. ಇನ್ನು ಇಲ್ಲಿ ಚಂದ್ರಿಕಾ ಕೂಡ ಹಾಗೆ, ಅವ್ರಿಗೂ ಬರ್ತಾ ಇರಲಿಲ್ಲ, ನಾವೇ ಹೇಳ್ಕೊಟ್ಟಿದ್ದೀವಿ, ಅದೇ ರೀತಿ ನೀನು ಹೋಗಿ ಮಾಡು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಜ್ಜಿ ನಂಗೆ ನಿಜವಾಗೂ ಬರಲ್ಲ ಅಜ್ಜಿ ಅಂತೇಳಿ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಆದರೂ ತಪ್ಪಿಸ್ಕೊಳಕ್ಕೆ ಬಿಡಲ್ವ ನಿಂಗ ಅಜ್ಜಿ. ಇನ್ನು ಇಲ್ಲಿ ಬಂದ್ಬಿಟ್ಟು ದೇವನಿ ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ಬೇಕು ಬೇಕಂತ ನೀವೇ ಅಲ್ವಾ ತಗ್ಲಾಸಿದ್ದು ಅಂತ ಹೇಳಿದಾಗ, ಆದರೆ ನಾವು ಇಲ್ಲೆಲ್ಲ ಕೆಲಸ ಮಾಡ್ತಿದ್ರೆ ನೀನು ಸುಮ್ಮನೆ ನಿಂತಿದ್ರೆ ನಾವು ಸುಮ್ಮನೆ ಇರಬೇಕಾ ಅಂತ ಹೇಳ್ಬಿಟ್ಟು ದೇವೇನಿ ಹೇಳಿ ಇದು ಮಾಡ್ತಾರೆ. ಇನ್ನು ಅವ್ರು 3 ಜನನೂ ತಟ್ಟಕ್ಕೆ ಶುರು ಮಾಡ್ತಾರೆ ಸಗಣಿದೆಲ್ಲನ. ನಿಂಗವಜ್ಜಿ ನೋಡಿಕೊಂಡು ಇರ್ತಾರೆ. ಅಲ್ಲಿಗೆ ಸಂಗೀತ ಬಂದುಬಿಟ್ಟು ಅತ್ತೆ ಏನತ್ತೆ ಇದೆಲ್ಲ ಅಂದಾಗ, ನಿನಗೇನೆ ಸಂಕಟ, ಅವ್ರ ಹತ್ರ ಎಲ್ಲ ಸಗಣಿ ತಟ್ಟಿಸ್ತಾ ಇದ್ದೀನಿ ಕಣೆ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಅವ್ರಿಗಿದೆಲ್ಲ ಬರೋದಿಲ್ಲ ಅತ್ತೆ, ಪ್ಲೀಸ್ ಅತ್ತೆ ಬೇಡ ಬಿಟ್ಬಿಡಿ ಅತ್ತೆ ಅಂತ ಅಂದಾಗ, ನಿನ್ನ ಕೆಲಸ ನೀನೈತೆ ನೋಡ್ಕೋಗು, ನಿನಗೆ ಇದೆಲ್ಲ ಬೇಡ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಹೇಳ್ತಾರೆ. ನೀನು ಯಾಕೆ ಇಲ್ಲಿಗೆ ಬಂದಿದ್ದು ಅಂತೇಳಿ ನಿಂಗವಜ್ಜಿ ಕೇಳಿದಾಗ, ನಿಮ್ಮನ್ನೆಲ್ಲ ಊಟಕ್ಕೆ ಕರೆಯೋಣ ಅಂತ ಬಂದೆ ಅಂತೇಳಿ ಹೇಳಿದಾಗ, ನಡಿ ನಾವು ಆಗಿದ್ರೆ ಬರ್ತೀವಿ ಎಲೆ ಹಾಕು ಅಂತೇಳಿ ನಿಂಗವಜ್ಜಿ ಹೇಳ್ತಾರೆ. ಇನ್ನು ಇಲ್ಲಿ ದೇವಿಯನಿ ಹತ್ರ ಬಂದು ಸಂಗೀತ, ಇದೆಲ್ಲ ನನ್ನಿಂದನೇ ಆಗ್ತಾ ಇರೋದು ದೇವಿಯನಿ, ನಿನಗೆ ಎಷ್ಟು ದೊಡ್ಡ ಮನಸ್ಸಿದೆ, ನನ್ನಿಂದನೇ ಇದೆಲ್ಲ ಸಹಿಸ್ಕೊಂಡಿದೀಯ ನೀನು, ಇದೆಲ್ಲ ನೀನು ಯಾವತ್ತೂ ಮಾಡೇ ಇಲ್ಲ, ಎಷ್ಟೊಂದು ಕೆಲಸ ಮಾಡಿದೆ ನನಗೋಸ್ಕರ ನೀನು ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ ದೇವಿಯನಿಗೆ. ಅಯ್ಯೋ ಬಿಡು ಸಂಗೀತ, ಇದೆಲ್ಲ ನಿನಗೋಸ್ಕರನೇ ಅಲ್ವಾ ಅಂತ ಅಂದಾಗ, ಸಂಗೀತ ಇದ್ಕೊಂಡು ನಿನಗೆ ಎಷ್ಟೆಲ್ಲ ದೊಡ್ಡ ಮನಸ್ಸಿದೆ ದೇವಿಯನಿ, ನಿನ್ನ ನೋಡ್ತಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತ ಹೊಗಳ್ತಾಳೆ. ಆದರೆ ಒಳಗಡೆ ಇರೋ ಕೆಟ್ಟ ಮನಸ್ಸು ಸಂಗೀತಕ್ಕೆ ಗೊತ್ತಿರೋದಿಲ್ಲ. ಅದನ್ನು ನೋಡಿ ಮಾನಸ್ವಿನಿ ಹುರ್ಕೋತಾಳೆ, ಡೂಪ್ಲಿಕೇಟ್ ಮಾನಸ್ವಿನಿ. ಇನ್ನು ಇಲ್ಲಿ ಒಂದು ಕಡೆ ಸಾಂಗ್ ಹಾಕಿರ್ತಾನಲ್ವಾ ಪ್ರಸಾದಿ, ಅದನ್ನು ಸಾಂಗ್ನ ಹಾಕ್ಕೊಂಡು ಎಲ್ಲ ಕುಣಿಯೋಕ್ಕೆ ಶುರು ಮಾಡ್ಕೊತಾರೆ. ಒಬ್ರಿಗೊಬ್ರು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ, ಇನ್ನೂ ಜಾಸ್ತಿ ಕುಡಿತಾ ಇರ್ತಾರೆ. ಭೂಮಿ ಅಜಿತ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಈ ಟೈಮಲ್ಲಿ, ಮೂಮೆಂಟ್ಸಲ್ಲಿ. ಇನ್ನು ಅದನ್ನು ಇವರಿಬ್ಬರು ಒಟ್ಟಿಗಿರೋದು ನೋಡಿ ಪ್ರಸಾದಿ ಬಂದ್ಬಿಟ್ಟು ಇಟ್ಕೊಂಡು ತಡೀತಾನೆ ಅದನ್ನ, ಮತ್ತು ಪ್ರಸಾದಿನ ಅವನು ತಡೀತಾನೆ, ಅವ್ನು ಅಲ್ಲಿಗೆ ಹೋಗಿ ಬೀಳಂಗೆ ಮಾಡ್ತಾನೆ. ಇನ್ನು ಫೈನಲಿ ಎಲ್ಲ ಆದಮೇಲೆ ಒಬ್ರಿಗೊಬ್ರು ಎಲ್ಲ ಅವರವರೇ ಎಲ್ಲ ಕುಡಿದು ಮತ್ತಲ್ಲಿ ಮಲ್ಕೊಬಿಡ್ತಾರೆ. ಇನ್ನು ಇಲ್ಲಿ ಭೂಮಿ ಅಜಿತ್ ಮಾತ್ರ ಒಬ್ರಿಗೊಬ್ರು ಅವಳ ಕೈ ಮೇಲೆ ಹಾಕಿ ಅಜಿತ್ನ ಕೈ ಮೇಲೆ ಹಾಕಿ ಮನಿಕೊಂಡಿರ್ತಾಳೆ ಭೂಮಿ. ಇನ್ನು ಇಲ್ಲಿ ಒಂದು ಕಡೆ ಚಂದ್ರಿಕಾ ಫೋನ್ ಮಾಡಿರ್ತಾಳೆ ಹಸ್ಬೆಂಡ್ಗೆ, ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ರೀ, ಬೇಗ ಬನ್ನಿರಿ ಅಂತ ಹೇಳ್ಬಿಟ್ಟು, ಅಮ್ಮ ತುಂಬ ದಿನ ಆಯಿತು ನೋಡಿ ಅಂತೇಳಿ ಕರಿತಿದ್ದಾರಿ, ಬೇಗ ಬನ್ನಿರಿ ಅಂತ ಹೇಳಿಬಿಟ್ಟು. ರಾಮಣ್ಣ ಕಾಲು ಹೊತ್ತುತ್ತಾ ಇರ್ತಾನೆ ಅವ್ರ ಅಮ್ಮನಿಗೆ, ನಿಂಗವಜ್ಜಿಗೆ. ಸಂಗೀತ ಕಾಫಿ ತಂದುಕೊಡ್ತಾಳೆ. ಇನ್ನು ಭಾಳ ದಿನ ಆಯಿತು ನೋಡ್ದ ಅಂತೇಳಿ ಹೇಳಿದಾಗ, ಅಮ್ಮ ನೀನು ನಳಿಯ ಬರ್ತಾನಂತಮ್ಮ ಹೇಳ್ದ ಅಂತ ಹೇಳ್ಬಿಟ್ಟು ನಿಂಗವಜ್ಜಿಗೆ ಫೋನ್ ಕಟ್ ಮಾಡಿ ಹೇಳ್ತಾಳೆ. ಇನ್ನು ರಾಮಣ್ಣ ಇದ್ಕೊಂಡು ಬೇಗ ಬರೋಕ್ಕೆ ಹೇಳು, ಅವನ್ನ ನೋಡಿ ನಾನು ಸುಮಾರು ದಿವಸ ಆಗೋಯ್ತು ಅಂತ ಹೇಳಿದಾಗ, ನಿಂಗವಜ್ಜಿ ಇದ್ಕೊಂಡು ಬರ್ತಾ ಹೋಗದೆ ಇದ್ರೆ ಅಲ್ವಾ ನೀನು ಎಲ್ಲ ಸಂಬಂಧಗಳು ಯಾರು ಏನು ಅಂತ ಗೊತ್ತಾಗೋದು, ನೀನು ಯಾವಾಗಲೂ ಆ ಗುಡಿಲೇ ಇರ್ತೀಯಲ್ಲ ಅಂತ ಹೇಳ್ಬಿಟ್ಟು ಸಂಗೀತ ಮನೇಲಿ ಅಂತೇಳಿ ಆ ಅರ್ಥದಲ್ಲಿ ಹೇಳ್ತಾರೆ. ಹಾಗಂದ ತಕ್ಷಣ ಸಂಗೀತ ಸ್ವಲ್ಪ ಹರ್ಟ್ ಆಗುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಇಲ್ಲಿ ಒಂದು ಕಡೆ ಇವ್ರು ಹಣ್ಣು ತಿನ್ಕೊಂಡು ಕೂತಿರ್ಬೇಕಾದಾಗ ಅಂಜು ಬಂದುಬಿಟ್ಟು, ಮಾಮ್ ನನಗೆ ಇದೆಲ್ಲ ತಡ್ಕೊಳಕ್ಕಾಗ್ತಿಲ್ಲ ಮಾಮ್, ತುಂಬ ಟೆನ್ಷನ್ ಆಗ್ತಿದೆ, ಈ ಮಾನಸ್ವಿನಿ ನಮ್ಗೆ ಎಷ್ಟೊಂದೆಲ್ಲ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾಳೆ ಮಾಮ್, ನನಗೆ ತುಂಬ ಬೇಜಾರಾಗ್ತಿದೆ, ನಚ್ಚಿನ ಪಡ್ಕೋಬೇಕು ಅಂತ ತುಂಬ ಒದ್ದಾಡ್ತಿದ್ದಾಳೆ ಮಾಮ್ ಅಂದಾಗ, ಆವಾಗ ಸಿಟ್ಟು ಬಂದ್ಬಿಟ್ಟು ದೇವಿಯನಿ ಫ್ರೂಟ್ಸ್ ತಿನ್ನೋದು ಬಿಟ್ಬಿಟ್ಟು ಎದ್ದು ಒಂದು ಮಾತು ಹೇಳ್ತಾಳೆ. ಏನು ಗೊತ್ತಾ, ಅವಳಿಗೇನಕ್ಕೆ ಎದುರ್ತಿದ್ದೀನಿ ಗೊತ್ತಾ, ಅವಳ ಹತ್ರ ಸಾಕ್ಷಿ ಇದೆ, ನಿಮ್ಮಪ್ಪನ ಸಾಯಿಸಿರೋ ನಾನೇ ಅಂತೇಳಿ ಅವಳ ಹತ್ರ ಗೊತ್ತಾಗಿದೆ, ಅವಳ ಹತ್ರ ಸಾಕ್ಷಿ ಇದೆ ಅಂದ ತಕ್ಷಣ ಅಂಜಿ ಇದ್ಕೊಂಡು, ಮಾಮ್ ನೀನೇನ ನಮ್ಮ ಅಪ್ಪನ ಸಾಯಿಸಿದ್ದು ಅಂತೇಳಿ ಕೇಳಿದಾಗ, ಬೇಬಿ ಹಂಗಲ್ಲ ಅಂತೇಳಿ ಉಲ್ಟಾ ಮಾಡಿಕೊಂಡು ಅದನ್ನು ಕ್ರಿಯೇಟ್ ಮಾಡಿದ್ದಾಳೆ, ನಾನೇ ಸಾಯಿಸಿರೋದು ಅಂತ ಹೇಳ್ಬಿಡ್ತಾಳೆ. ಆದರೆ ಸಾಯಿಸಿರೋದು ಇವಳೇನೆ ಅವ್ರ ಅಪ್ಪನ. ಇನ್ನು ಅಂಜುಗೆ ಡೌಟ್ ಬರುತ್ತೆ ಅಂತೇಳಿ ಈ ರೀತಿ ಕ್ರಿಯೇಟ್ ಮಾಡಿ ಪ್ರೂಫ್ ಇಟ್ಕೊಂಡು ನನಗೆ ಹೆದರಿಸ್ತಿದ್ದಾಳೆ, ಅಂಜು ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಅಂತ ಈ ರೀತಿ ಉಲ್ಟಾ ಹೊಡೆದು ಬಿಡ್ತಾಳೆ. ಇನ್ನು ಅಂಜು ಇದ್ಕೊಂಡು ಮಾಮ್ ನಿಜಾನ ಅಂತೇಳಿ ಮತ್ತೆ ಕೇಳ್ತಾಳೆ. ಏನು ಬೇಬಿ ಇಷ್ಟೊಂದೆಲ್ಲ ಮಾಮನ ಮೇಲೆ ಅನುಮಾನ ಪಡ್ತೀಯ ನೀನು ಅಂತೇಳಿ ಮ್ಯಾನೇಜ್ ಮಾಡಿಬಿಡ್ತಾಳೆ. ಇನ್ನು ಫೈನಲಿ ಅಂಜು ಇದ್ಕೊಂಡು ಮಾಮ್ ಈಗ ಏನು ಮಾಡೋದು ಮಾಮ್, ಏನು ಹೇಳ್ತಿದ್ದಾಳೆ ನಿನ್ನ ಹತ್ರ, ಅವಳು ಏನು ಮಾತಾಡ್ತಿದ್ದಾಳೆ, ಅದೇನು ಕಂಡೀಷನ್ ಮಾಡಿದ್ದಾಳೆ ಹೇಳಿ ಮಾಮ್ ಅಂತೇಳಿ ಕೇಳಿದಾಗ ದೇವಿಯೇ ಹೇಳ್ತಾಳೆ, ಅವಳ ಹತ್ರ ಬಂದ್ಬಿಟ್ಟು ನನ್ನ ಹತ್ರ ನಚ್ಚಿನ ಬಿಟ್ಕೊಡು, ನಚ್ಚಿನ ನಾನು ಮದುವೆ ಮಾಡ್ಕೋಬೇಕು, ನಚ್ಚಿಯಿಂದ ದೂರ ಇರು, ಇಲ್ಲಾಂದರೆ ಈ ವಿಡಿಯೋನ ತೋರಿಸ್ತೀನಿ ಮನೆಯವ್ರ ಮುಂದೆ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂದಾಗ, ಮಾಮ್ ನೀವೇನು ಹೇಳಿದ್ರಿ ಈ ವಿಷಯಕ್ಕೆ ಅಂತ ಅಂದಾಗ, ನಾನು ಒಪ್ಕೊಂಡಿದ್ದೀನಿ ಅಂಜು, ಯಾಕೆ ಅಂತಂದರೆ ಈಗ ನಾನು ಒಪ್ಕೊಂಡಿಲ್ಲ ಅಂತಂದರೆ ಅವಳು ಇನ್ನೂ ಜಾಸ್ತಿ ಇದು ಮಾಡಿಬಿಡ್ತಾಳೆ ಅಂತ ಹೇಳಿ ಒಪ್ಕೊಂಡಿದ್ದೀನಿ, ಪ್ರಾಮಿಸ್ ಮಾಡಿದ್ದೀನಿ ಅಂತ ಕೂಡ ಹೇಳ್ತಾಳೆ. ಮಾಮ್ ಆಗಿದ್ರೆ ನಚ್ಚಿ ಸುದ್ದಿ ಬರೋದು ಬೇಡ ಮಾಮ್ ಅವಳು ಅಂತ ಹೇಳ್ಬಿಟ್ಟು ಅಂಜು ಬೇಜಾರು ಮಾಡ್ಕೊತಾಳೆ. ಅಯ್ಯೋ ಬೇಬಿ ಕೂಲ್, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಇದಕ್ಕೆಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ.
ಮಾಮ್ ಇನ್ನೊಂದು, ನೀನು ಯಾಕೆ ಮಾಮ್ ಈ ರೀತಿ ಯೋಚನೆ ಮಾಡಿಲ್ಲ, ಅವಳು ಹೇಗಿದ್ರು ಡೂಪ್ಲಿಕೇಟ್ ಮಾನಸ್ವಿನಿ ಅಲ್ವಾ, ಸೊ ಅದ್ರ ಬಗ್ಗೆ ನೀನು ಯಾಕೆ ಮನೆಯವ್ರ ಬಗ್ಗೆ ಎಲ್ಲ ಹೇಳಬಾರ್ದು ಮನೆಯವ್ರ ಹತ್ರ ಈ ವಿಷಯದ ಬಗ್ಗೆ ಅಂದಾಗ, ಅಯ್ಯೋ ನಾನು ದೇವಿಯಾನಿ ಅದ್ರ ಬಗ್ಗೆ ನಾನು ಆಲ್ರೆಡಿ ಯೋಚನೆ ಮಾಡಿದ್ದೀನಿ ಬೇಬಿ ಅಂತೇಳಿ ಹೇಳಿದಾಗ, ಏನು ಯೋಚನೆ ಮಾಡಿದ್ದಿ ಮಾಮ್ ಅಂದಾಗ, ಆ ವಿಷಯ ಏನಾದರೂ ಹೇಳೋಕ್ಕೆ ಹೋದರೆ ಇವಾಗ ಅಜಿತ್ನಿಗೆ ಬೇರೆ ತುಂಬಾ ಡೌಟ್ ಇದೆ. ಇಲ್ಲಿ ಒಂದು ಕಡೆನ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಇವರೆಲ್ಲ ಬಿದೋಗಿರ್ತಾರಲ್ವ ಒಬ್ಬರ ಮೇಲೊಬ್ಬರು, ಇನ್ನು ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆದ ತಕ್ಷಣ ಫಸ್ಟು ಅಜಿತ್ ಎಚ್ಚರಿಕೆ ಮಾಡಿಕೊಂಡು ಅವಳು ಮಲಗಿರೋದು ನೋಡಿ ತುಂಬಾ ಖುಷಿ ಪಟ್ಬಿಟ್ಟು ಸುಮ್ಮನೆ ಇರ್ತಾನೆ. ಹಾಗೆಯೇ ಭೂಮಿ ಕೂಡ ಎದ್ಬಿಟ್ಟು ಮುಖ ನೋಡಿಬಿಡ್ತಾಳೆ. ನೋಡಿ ಒಬ್ರಿಗೊಬ್ರು ಅವಳು ಮೊದಲೇ ನಾಚಿಕೆ ಪಟ್ಕೊಂಡು ಎದ್ಬಿಡ್ತಾಳೆ. ಮತ್ತು ಅಜಿತು ಭೂಮಿ ನಿನಗೇನೋ ಹೇಳಬೇಕು ನಾನಂತ ಹೇಳಕ್ಕೆ ಹೋಗ್ತಾನೆ. ಅದೇನು ಹೇಳಿ ಸಾಹೇಬ್ರೆ ಅಂತ ಅವಳು ಖುಷಿ ಪಡ್ತಾಳೆ. ಇನ್ನು ಹೇಳೋಕ್ಕೆ ಭೂಮಿ ನಾನು ನಿನ್ನ ಅಂತ ಹೇಳಕ್ಕೆ ಶುರು ಮಾಡಿದ ತಕ್ಷಣ ಇಲ್ಲಿ ಅದೇನೋ ಕರಡಿ ಪೂಜೆಗೆ ಅದೇನೋ ಹೇಳ್ತಾರಲ್ಲ, ಅವ್ನಿಗೆ ಹೇಳಕ್ಕೆ ಬರಲ್ಲ ಆ ಥರ ಇವನು ಅಂತ ಎದ್ಬಿಡ್ತಾನೆ. ಅದನ್ನು ಹೇಳಕ್ಕೆ ಅಲ್ಲೇ ಸ್ಟಾಪ್ ಮಾಡ್ತಾನೆ. ಅವ್ನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಹೊರಟಿದ್ದ ಅಂತ ಅನಿಸುತ್ತೆ. ಸೊ ಅಷ್ಟರಲ್ಲೇ ಡಿಸ್ಟರ್ಬ್ ಆಗಿಬಿಟ್ಟು ಆ ಹುಲಿನ ಹುಡುಕ್ತಾ ಇರ್ತಾನೆ. ಇನ್ನು ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇರ್ತಾರೆ, ಹೇಳೋಕ್ಕಾಗ್ತಾನೆ ಇರಲ್ಲ. ಇನ್ನು ಇಲ್ಲಿ ಒಂದು ಕಡೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಇವರಿಬ್ರು, ದೇವಿಯೇನು ಅಂಜು ಕೂಡ. ಮಾಮ್ ಅದೇನೋ ಹೇಳ್ತಾ ಇದ್ರಲ್ಲ, ಹೇಳಿ ಮಾಮ್ ಏನು ಮಾಮ್ ಮಾಡೋದು ಇವಾಗ ಅಂತೇಳಿ ಹೇಳಿದಾಗ, ಅದೇನಿಲ್ಲ ಬೇಬಿ, ಈಗ ನಾವೇನಾದ್ರೂ ಈ ಥರ ಡೂಪ್ಲಿಕೇಟ್ ಮಾನಸ್ವಿನಿ ಅಂತ ಏನಾದ್ರು ಹೇಳಿದರೆ ಅಜಿತಿಗೆ ಬೇರೆ ಡೌಟ್ ಇದೆ. ಅಜಿತಿನ ಡೌಟ್ ಇರೋದನ್ನ ಅದನ್ನ ಪ್ರೂವ್ ಮಾಡಿಕೊಂಡು ಸರಿ ಆಗಿದ್ರೆ ಅಂತ ಹೇಳ್ಬಿಟ್ಟು ನಿಜವಾದ ಮಾನಸ್ವಿನಿನ ಹುಡ್ಕೋಕ್ಕೆ ಶುರು ಮಾಡ್ತಾನೆ ಅಜಿತ್ತು. ಅದು ನಿಜವಾದ ಮಾನಸ್ವಿನಿ ಈ ಭೂಮಿನೇ ಅಂತ ಗೊತ್ತಾಗ್ಬಿಟ್ರೆ ನಾವು ಅವನ್ನೆಲ್ಲ ಚಿಪ್ ಕೊಟ್ಟು ಕಳ್ಸೋದಂತೂ ಸತ್ಯ ಬೇಬಿ. ಸೊ ಹಾಗಾಗಿ ನಾನೇನು ಇದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ತಾಯಿ ಮಗಳಿಬ್ರು. ಮತ್ತು ಇಲ್ಲಿಂದ ನಾವು ಹೊರಡಬೇಕು ಬೇಬಿ, ಹೇಗಿದ್ರು ನಿಮ್ಮ ದೊಡ್ಡಪ್ಪ ಅಲ್ಲಿ ನಿಂತಿದ್ದಾರಲ್ವ, ಅವ್ರನ್ನ ಹೋಗಿ ಕನ್ವಿನ್ಸ್ ಮಾಡಿದ್ರೆ ಖಂಡಿತ ನಮ್ಮನ್ನು ಇಲ್ಲಿಂದ ಕಳಿಸ್ಕೊಡ್ತಾರೆ. ನಾವು ಅವ್ರನ್ನ ಹೋಗಿ ಕೇಳೋಣ ಬಾ, ಅವಾಗ ಖಂಡಿತ ಒಪ್ಕೋತಾರೆ ಅಂತೇಳಿ ದೇವಿಯನಿ ಅಂಜು ಕೂಡ ಇಲ್ಲಿಗೆ ಬರ್ತಾರೆ. ಏನು ಮಗಳೇ ಅಂತೇಳಿ ಕೇಳಿದಾಗ ದೊಡ್ಡಪ್ಪ ಏನಿಲ್ಲ ಅಂತೇಳಿ ಹೇಳಿದಾಗ, ಇನ್ನು ಇಲ್ಲಿ ಒಂದು ಕಡೆ ದೇವಿನಿ ಹೇಳಕ್ಕೆ ಶುರು ಮಾಡ್ತಾಳೆ. ಅದನ್ನು ಮಾನಸ್ವಿನಿ ನೋಡ್ತಾ ಇರ್ತಾಳೆ ಒಂದು ಹತ್ರ ನಿಂತ್ಕೊಂಡು. ಬವ ಅದೇನಿಲ್ಲ ಬವ, ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವು, ಏಕೆಂದರೆ ಇಲ್ಲಿಂದ ಹೊರಟ್ರೆ ಅತ್ತೆಗೂ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿಂದ ಹೊರಟ್ಬಿಡ್ತೀವಿ ಅಂದಾಗ ಇಲ್ಲಿ ಶ್ರವಣ್ ಇದ್ಕೊಂಡು, ನನಗೆ ಅರ್ಥ ಆಗ್ತಿದೆ ದೇವಿಯಾನಿ, ಏಕೆಂದರೆ ನಿಂಗವತ್ತೆ ನಿಮ್ಮಿಬ್ಬರನ್ನ ಟಾರ್ಗೆಟ್ ಇಟ್ಟಿರೋ ಥರ ಇಟ್ಟಿದ್ದಾರೆ. ನಿಮ್ಮ ಹತ್ರನೇ ಎಲ್ಲ ಕೆಲಸನೂ ಮಾಡಿಸಿದ್ರು, ಅಡುಗೆ ಮಾಡಿಸಿದ್ರು, ಸಗಣಿ ತಟ್ಟಿಸಿದ್ರು, ಎಲ್ಲರಿಗೂ ಊಟಕ್ಕೆ ಇಡಿಸಿದ್ರು, ಪ್ರತಿಯೊಂದು ಕೆಲಸ ನಿಮ್ಮ ಹತ್ರನೇ ಟಾರ್ಗೆಟ್ ಇಟ್ಟು ಮಾಡಿಸ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿದೆ. ಸೊ ನಾವು ಇದನ್ನೆಲ್ಲ ಅನ್ಭೋಗಿಸ್ತೀವಿ ಇಲ್ಲೇ, ನೀವು ಹೊರಟ್ಬಿಡಿ ಅಂತ ಒಪ್ಕೊಬಿಡ್ತಾರೆ. ಬವ ಥ್ಯಾಂಕ್ಸ್ ಬವ, ಏಕೆ ಅಂತಂದರೆ ನಮ್ಮನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ. ಸೊ ಏನು ಗೊತ್ತಾ, ನಾವು ಹೋದರೆ ಅತ್ತೆಗೂ ಹೆಲ್ಪ್ ಆಗುತ್ತೆ, ನಾವಿದ್ದು ಹಿಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಹೊರಡ್ತೀವಿ ಅಂತ ಅಂದಾಗ, ಸರಿ ಆಯಿತು ನಂಗೆ ಅರ್ಥ ಆಗಿದೆ, ನೀವು ಪರವಾಗಿಲ್ಲ ಹೊರಡಿ ಅಂತ ಕೂಡ ಶ್ರವಣ್ ಒಪ್ಕೊಳ್ತಾನೇನು ಮಾತಾಡ್ದಿರಾ. ಆವಾಗ ತುಂಬ ಖುಷಿಯಾಗ್ಬಿಡುತ್ತೆ ಅಂಜುಗೂ ದೇವಿಯನಿಗಿಬ್ರಿಗೂ. ಮಾನಸ್ವಿನಿಗೆ ಮಾತ್ರ ಟೆನ್ಷನ್ ಶುರುವಾಗುತ್ತೆ, ಇವರಿಬ್ರು ಯಾವ ಪ್ಲಾನ್ ಇಟ್ಕೊಂಡು ಹೊರಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವಳು ಟಾರ್ಚರ್ ತಡಿಲಾರ್ದೇ ಹೊರಡ್ತಿರೋದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಏಕೆಂದರೆ ಅವಳಿಂದ ತಪ್ಪಿಸ್ಕೊಂಡ್ರೆ ಸಾಕು, ಏನಾದರೂ ಯೋಚನೆ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ದೇವಿಯನಿ ಮಗಳ ಕರ್ಕೊಂಡು ಹೊರಡ್ತಿರೋದು. ಇನ್ನು ಇಲ್ಲಿ ಒಂದು ಕಡೆ ಮಾನಸ್ವಿನಿ ಯೋಚನೆ ಮಾಡೋದು ಏನಂದರೆ, ಇವರು ಏನೋ ನಿಂಗವಜ್ಜಿ ಟಾರ್ಚರ್ ಕೊಡ್ತಿದ್ದಾಳೆ ಅಂತ ಹೊಡ್ತಾ ಇಲ್ಲ, ಇವರೇ ಒಬ್ಬರೇ ಟಾರ್ಚರ್ ಕೊಡ್ತಾರೆ. ಇವರು ಟಾರ್ಚರ್ಗೆಲ್ಲ ಎದುರ್ಕೊಳ್ಳೋರಂತೂ ಅಲ್ವೇ ಅಲ್ಲ. ಸೊ ಯಾಕೆ ಹೊಡ್ತಿದ್ದಾರೆ ಅಂತ ಇವ್ರನ್ನ ತಿಳ್ಕೊಬೇಕಲ್ಲ ಅಂತ ಮಾನಸ್ವಿನಿ ಅನ್ಕೋತಾಳೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಮತ್ತೆ ಸಿಗೋಣ. ಸೊ ನಾಳೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಆಲ್ರೆಡಿ ಪ್ರಸ್ತಕ್ಕೆ ಬಿಟ್ಟಿರ್ತಾರೆ ಪ್ರಸಾದಿ ಹತ್ರ, ಯಾರನ್ನ ಭೂಮಿನ. ಪ್ರಸಾದಿ ಕೂಡ ಇನ್ನು ತುಂಬ ಖುಷಿಯಿಂದ ಇರ್ತಾನೆ ಭೂಮಿ ಜೊತೆ. ಅಷ್ಟರಲ್ಲೇ ಅಜಿತ್ ಬಂದು ಸರಿಯಾಗಿ ತಡ್ತಾನೆ. ಹೆಂಗೆ ಅಂತಂದರೆ, ಏನೋ ನನ್ನ ಹುಡುಗಿ ಮೇಲೆ ಕಣ್ಣಾಗ್ತೀನೋ ನೀನು, ನನ್ನ ಹೆಂಡ್ತಿ ಮೇಲೆ ಕಣ್ಣಾಗ್ತೀನೋ ಅಂತ ಹೇಳ್ಬಿಟ್ಟು ಸರಿಯಾಗಿ ಬಾರಿಸೋದಂತೂ ನಿಜ. ಅದೇನಾಗುತ್ತೆ ಏನು ಕತೆ ಅಂತೇಳಿ ನಾವು ನಾಳೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು.